ಅರ್ರ ಇದಕ್ಕೆ ಹೆಂಗೋ ಯಾವ ಪಾಟಿ ಮಳೆ ಹಾಗೆ ರಾಡಿ ಸಿಡಿತೈ. ಅಯ್ಯೋ ಹಾಯ್ ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಅಯ್ಯೋ ಯಪ್ಪ ಏನು ಮಳೆ ಆದರು, ಚೆನ್ನಾಗಿ ಮಳೆ ಹೊಡಿತೈತೆ ಮಾತ್ರ. ಯಾವುದೋ ತರಕಾರಿ ಅಂಗಡಿ ಹತ್ರ ಬಂದು ನಿಂತ್ಕೊಂಡ್ಬಿಟ್ಟೆ. ಇನ್ನೇನು ಮಾಡೋದು ನೋಡಿ, ಮಳೆ ಹೆಂಗೆ ಸುರಿತೈತೆ ಅಂದರೆ. ಇನ್ನೂ ಆವಾಗಲೇ ತುಂಬ ಜೋರಾಗಿತ್ತು, ಮರೆತೋಗ್ಬಿಟ್ಟೆ ವಿಡಿಯೋ ಮಾಡೋಕ್ಕೆ. ಸೊ ಏನಿಲ್ಲ, ಇವತ್ತು ಗಾಡಿ ಸರ್ವಿಸ್ ಮಾಡಿಸ್ಕೊಂಡ್ಬಂದೆ. ನೀಟಾಗಿ ವಾಟರ್ ವಾಶ್ ಮಾಡಿಸಿದ್ದೆ. ಮಳೆ ಬರ್ತಿತ್ತು ಅಂತ ಮುಂಚೆನೇ ಗೊತ್ತಿದ್ರೆ ವಾಟರ್ ವಾಶ್ ಮಾಡ್ಸೋಕ್ಕೆ ಹೋಗ್ತಿರ್ಲಿಲ್ಲ. 350 ರೂಪಾಯಿ ಕೊಟ್ಬಿಟ್ಟು ವಾಟರ್ ವಾಶ್ ಎಲ್ಲ ನೀರಿಗೆ ಹಾಕ್ಬಿಟ್ಟೆ. ಬಿರಲಿ ಬಿಡುಗರು, ಮೊದಲು ಬೆಂಗಳೂರಿಗೆ ಮಳೆ ಬೇಕಾಗಿತ್ತು, ಒಳ್ಳೆ ಮಳೆ ಬರ್ತೈತೆ ಸಾಕು. ಅಲ್ಲಿ ನೋಡಿ ಫುಲ್ ಎಲ್ಲ ಕ್ಲೈಮೇಟ್ ಹೆಂಗೆ ಹೋಗ್ಬಿಟ್ಟಿದೆ, ಫುಲ್ಲು ಮೊಬ್ಬಾಗ್ಬಿಟ್ಟಿದೆ. ಏನಂದ್ರೆ ಏನೂ ಕಾಣ್ತಾ ಇಲ್ಲ ಕ್ಲಿಯರಾಗಿ. ಒಳ್ಳೆ ಕ್ಲೈಮೇಟ್ ಮಾತ್ರ ಬರಲಿ, ನಮಗೂ ಮಳೆ ಬರೋದೇ ಬೇಕಾಗಿರೋದು. ಅಪ್ಪ ತಂಪಾಗುತ್ತೆ ಗುರು ಬೆಂಗಳೂರಿನಾಗ. ಎಷ್ಟು ಸೆಕೆ ಗೊತ್ತಾ, ಎಷ್ಟು ಸೆಕೆ ಅಂದರೆ ಮಲ್ಕೊಳಕ್ಕಾಗ್ತಿರಲಿಲ್ಲ ಗುರು. ರಾತ್ರಿ ಎಲ್ಲ 12-1 ಗಂಟೆ ತನಕ ಬರೀ ಎಚ್ಚರ ಎದ್ಬಿಟ್ಟೆ. ಆಮೇಲೆ ಸ್ವಲ್ಪ ತಂಪು ಬಂದಾದ್ಮೇಲೆ ಮಲ್ಕೊಳ್ತಿದ್ವಿ. ಅಪ್ಪ ಇವಾಗ ನೋಡಿ ತಣ್ಣ ಗಾಳಿ ಹೊಡಿತೈತೆ, ಹಂಗೆ ಒಳ್ಳೆ ಗಾಳಿ ಮಾತ್ರ. ಎಲ್ರಿಗೂ ಖುಷಿ ಆಗ್ಬಿಟ್ಟವ್ರೆ. ಒಂದಿಷ್ಟು ಜನ ಅಂತೂ ಹಾರಾಡ್ಕೊಂಡು ಹೋಗ್ತಾವ್ರೆ ಗುರು, ಮಳೆಯಲ್ಲೆಲ್ಲ ಬೈಕ್ ಎತ್ಕೊಂಡು ಹೋಯ್ತವ್ರೆ. ಬಟ್ ನಮಗೆಲ್ಲ ಇಲ್ಲಿ ನೋಡಿ, ಓಹೋ ನೋಡಿ ಒಳ್ಳೆ ಜೋರಾಗೆ ಸುರಿತೈತೆ ಮಳೆ. ಅದು ಯಾವಾಗ ನಿಲ್ಲುತ್ತೋ ಗುರು, ನನ್ನ ಮನೆಗೆ ಬೇರೆ ಹೋಗಬೇಕು. ನಿನ್ನಂಗೆ ಕಾಣಲ್ಲ ಇದು ನನಗೆ ಲೆಕ್ಕದ ಮೇಲೆ. ಯಾಕೋ ನಮ್ಮ ಗಾಡಿ ಫುಲ್ಲು ನೆಂತ್ಕೊಂಡ್ಬಿಡ್ತಿರತ್ತು. ವಾಟರ್ ವಾಶ್ ಮುಂಚೆನೇ ಆಗಿತ್ತು, ಮತ್ತು ವಾಟರ್ ವಾಶ್ ಆಯಿತು ನಮ್ಮ ಗಾಡಿಗೆ. ಮೇಲಿಂದ ವಾಟರ್ ವಾಶ್ ಬಂದ್ಬಿಡ್ತು. ಸೊ ನೀಟಾಗಿ ಇಟ್ಟಿದ್ದೆ, ಇರಲಿ ಬಿಡಿ, ಇನ್ನೊಂದ್ಸಲ ಕ್ಲೀನಾಗಿ ಹೋಯ್ತದೆ. ಏನಂದರೆ ಬಡ್ಡಿ ಮಗಂದು ಫ್ರಂಟ್ ಚೆಕಪ್ ಗೇರು ಹೋಗಿತ್ತಲ್ಲ, ಸೊ ರೆಡಿ ಮಾಡಿಸ್ದೆ ಫ್ರಂಟ್ ಚೆಕಪ್ ಗೇರ್. ಇವಾಗೇನೋ ಆಯಿಲ್ ಗಿಲ್ಲೆಲ್ಲ ಲೀಕ್ ಆಗ್ತಾಯಿಲ್ಲ. ನಿಮ್ಗೆ ಅದು ಫೋಟೋ ಹಾಕ್ತೀನಿ ನೋಡಿ ಆಯಿಲು, ಅದು ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ಅದೇನೋ ಅಂದರೆ ಮಾಮೂಲಿ ಶಾಕಪ್ ಗೇರ್ ಅದ್ರ ಒಳಗಡೆ ಏನೋ ಬರುತ್ತೆ ಅಂದ್ರಪ್ಪ, ಅದೇನೋ ವೈಸರೋ ಏನೋ ಅಂದವನು, ನನಗೆ ಗೊತ್ತಿಲ್ಲ. ಸೊ ಅದು ಕಟ್ಟಾಗಿತ್ತು. ಅದಕ್ಕೆ ನಾನೇನು ಅಂದ್ಕೊಂಡೆ, ಪೂರ ಸಸ್ಪೆನ್ಸ್ ತೆಗೆದ್ಬಿಟ್ಟು ಹೊಸದಾಗಬೇಕೇನೋ ಅಂದ್ಕೊಂಡಿದ್ದೆ. ಸೊ ಇಲ್ಲ, ಅವರು ಆಯಿಲ್ ಚೇಂಜ್ ಮಾಡಿದ್ರೆ ಇರೋ ಆಯಿಲ್ನ ತೆಗೆದು ಹೊಸ ಆಯಿಲ್ನ ಮತ್ತೆ ಹಾಕಿ, ಅದು ರಬ್ಬರ್ ಬರುತ್ತಲ್ಲ, ಆ ರಬ್ಬರ್ನ ಮತ್ತೆ ಹೊಸ ರಬ್ಬರ್ ಹಾಕೋದು ತೋರಿಸಿದ್ರು ನನಗೆ. ಆ ಫೋಟೋ ಹೊಡ್ಕೊಳ್ಳೋದು ಮರ್ತೋಗ್ಬಿಟ್ಟೆ ನಾನು. ಸೊ ಆ ರಬ್ಬರು ಫುಲ್ ಕಟ್ಟಾಗಿ ಹೋಗಿತ್ತದು, ಅದು ಮತ್ತೆ ಹಾಕಿದ್ರು. ಇವಾಗೇನು ಒಂದು ಸ್ವಲ್ಪನೂ ಆಯಿಲ್ ಲೀಕಿಂಗ್ ಅದೇನಿಲ್ಲ, ಎಲ್ಲ ಓಕೆ ಆಗಿದೆ ಗಾಡಿ. ಮತ್ತು ಸರ್ವಿಸು ನಾನು ಈ ಸಲ ಸರ್ವಿಸ್ ಏನು ಹೋಗ್ಬಿಟ್ಟೆ KTM ಶೋರೂಮಲ್ಲಿ ಕೊಡಲಿಲ್ಲ. ಸೊ ಇನ್ನೊಂದೇನೆಂದರೆ KTM ಶೋರೂಮಲ್ಲಿ ನನಗೆ 7,500 ಕೊಟೇಶನ್ ಕೊಟ್ಟಿದ್ದವನು 3rd ಸರ್ವಿಸಿಗೆ. ಆಯಿಲ್ ಚೇಂಜು, ಏರ್ ಫಿಲ್ಟರ್ಸು, ಅದು ಇದು ಅಂದ್ಬಿಟ್ಟು ಅದು ಫ್ರಂಟ್ ಶಾಕಪ್ ಗೇರ್ಗೆ ಅಷ್ಟು ಒಂದಕ್ಕೆ. ಇವ್ರು ಯಾವ ಪಾಟಿ ಮಳೆಪ್ಪ ಇದು, ಈ ಥರ ಹೊಡಿತೈತಲ್ಲಪ್ಪ ನೋಡಿ ಫ್ರೆಂಡ್ಸ್, ಪೂರ ಕಾಣ್ತಾನೆ ಇಲ್ಲ ಏನು, ಒಳ್ಳೆ ಮಳೆ ಸುರಿತೈತೆ ನೋಡ್ರಲ್ಲ. ಸೊ ಹೋಗ್ಲಿ ಬಿಡೋದು, ಏನು ಹೇಳ್ಕೊಂಡೆ. ಸೊ ಫ್ರಂಟು ಶಾಕಪ್ ಗೇರು ಹೋಗಿತ್ತು. ಫ್ರಂಟ್ ಶಾಕಪ್ ಗೇರು ಅವ್ನು ಕೇಳಿದಾಗ ಅಲ್ಲಿರೋನು ಎಷ್ಟು ಹೇಳ್ದ, 1200 1500 ಹೇಳ್ದ ಒಂದು ಸೈಡಿಗೆ ಮಾಡೋಕ್ಕೆ. ಸೊ 2 ಸೈಡು ಮಾಡಬೇಕಿತ್ತು ಅದನ್ನು. ಆ್ಯಕ್ಚುಲಿ ಒಂದು ಸೈಡ್ ಮಾಡೋಕ್ಕೆ ಬರೋಲ್ಲ ಅಂತ ಹೇಳ್ತಿದ್ರು, 2 ಸೈಡ್ ಮಾಡಬೇಕು ಅಂತ ಹೇಳಿದ್ರು. KTM ಶೋರೂಮಲ್ಲಿ ಕೇಳಿದ್ರೆ ಅವ್ರು ಅಷ್ಟು ಹೇಳಿದ್ರು. ಸೊ ಅದಕ್ಕೆ ಇನ್ನೇನು ಮಾಡೋದು ಅಂತ ನಾನು ಒಂದು ಸಲ ಹಿಂದೆ ನನ್ನ ಗಾಡಿಗೆ ಅದು ಏನಂತಾರೆ ವೀಲ್ ಕವರ್ ಹಾಕ್ಸಿದ್ದೆ, ಗೊತ್ತಾ ನೆನಪಿದೆಯಾ? ಮುಂಚೆ ಹಳೆ ವಿಡಿಯೋದಲ್ಲಿ ಇದೆ, ನಾನು ಇದರಲ್ಲಿ ಹಾಕ್ತೀನಿ ನೋಡಿ, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಅಲ್ಲಿ ನೋಡಿ, ಮಾಮೂಲಿ ಅದು ಹಾಕಿದಾಗ ಅವನ ಹತ್ರನೇ ಹೋಗಿ ಒಂದು ಸಲ ನೋಡೋಣ ಅಂದ್ಬಿಟ್ಟು ಕೇಳಿದೆ. ಆ್ಯಕ್ಚುಲಿ ಅವನೆಲ್ಲ ಸೂಪರ್ ಬೈಕ್ಸ್ಗಳು ಮತ್ತು ನಾರ್ಮಲ್ ನಮ್ಮ ಸ್ಪೋರ್ಟ್ಸ್ ಬೈಕ್ಸ್ಗಳೆಲ್ಲ ಮಾಡ್ತಾನೆ, ಅವನೇ ರೆಡಿ ಮಾಡ್ತಾನೆ. ಅವನ ಹತ್ರ ಎಲ್ಲ R15 MT ಎಲ್ಲ ಅಲ್ಲಿ ನಾನು ಗಾಡಿ ಸರ್ವಿಸ್ ಮಾಡ್ತಾನೆ. ನಿಮ್ಗೆ ಅವ್ರದ್ದು ಆ ಶಾಪ್ದು ಲೊಕೇಶನ್ ಹಾಕಿರ್ತೀನಿ, ನೀವು ಬೇಕಾದರೆ ಮಾಡಿಸ್ಕೊಳ್ಳಿ. ಬಟ್ ಒಳ್ಳೆ ಕೆಲಸ, ಅಮೌಂಟ್ ಜಾಸ್ತಿ ಇಲ್ಲ, ಎಷ್ಟು ಅದು ಏನು ಬೀಳುತ್ತೋ ಅದೇ ಅಮೌಂಟೇ. ಅವ್ರದ್ದೊಂದು ಸರ್ವಿಸ್ ಚಾರ್ಜ್ ಒಂದು ಅಮೌಂಟ್ ತೊಗೊತಾರೆ ಅಷ್ಟೇ. ನನಗೆ ಅಲ್ಲಿ ಆಗಿರೋದು ಅವ್ರು ಹೇಳಿರೋದು 7,500 8,000 ಬರುತ್ತೆ ಅಂತ ಹೇಳಿದರು. ಬಟ್ ಕೊಟೇಶನ್ ಹಾಕ್ಕೊಟ್ಟು 7,500 ಇತ್ತು ಎಲ್ಲಿ KTM ಶೋರೂಮಲ್ಲಿ. ಸೊ ನಾನು ಇವನು ಹೇಳಿದ್ದು ಎಷ್ಟಂದರೆ 4,900 ನಾನೇ ಮುಂದೆ ಕುಂತ್ಕೊಂಡು ಮಾಡಿರೋದು. ಬಟ್ ನನಗೆ ಇನ್ನೊಂದು KTM ಸರ್ವಿಸಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅಂದರೆ, ಬಡ್ಡಿ ಮಕ್ಕಳು ಏರ್ ಫಿಲ್ಟರ್ ಚೇಂಜ್ ಮಾಡಿಲ್ಲ. ಅಂದರೆ ಯಾವುದು ಸೆಕೆಂಡ್ ಸರ್ವಿಸಲ್ಲಿ ಏರ್ ಫಿಲ್ಟರ್ ಚೇಂಜ್ ಮಾಡಿದ್ದೀನಿ ಅಂತ ಬಿಲ್ ಹಾಕಿದ್ದಾರೆ. ಆ ಏರ್ ಫಿಲ್ಟರ್ ನಿಮಗೆ ತೋರಿಸ್ತೀನಿ, ವಿಡಿಯೋದಲ್ಲಿ ಆಗಿದೆ, ತೋರಿಸ್ತೀನಿ ನೋಡಿ ಬೇಕಾದರೆ. ಅಷ್ಟಂದರೆ ಆಯಿಲೆಲ್ಲ ಮಿಕ್ಸ್ ಆಗಿಬಿಟ್ಟಿದೆ ಏರ್ ಫಿಲ್ಟ್ರಲ್ಲಿ. ಈ ಥರ KTM ಶೋರೂಮ್ ಅವರು ಈ ಥರ ಏನಂತಾರೆ ಸರ್ವಿಸ್ ಮಾಡಿಕೊಟ್ರೆ ನಾವು ದುಡ್ಡು ಕೊಟ್ಟಿರ್ತೀವಿ, ನಾವು ಅವ್ರ ಭರವಸೆ ಮೇಲೆ ಬಿಟ್ಟು ಹೋಗಿರ್ತೀವಿ ಗಾಡಿನ, ಇನ್ನೊಂದು ಇರೋಕ್ಕೂ ಬಿಡಲ್ಲ ಅಲ್ಲಿ ನಮಗೆ. ಅವ್ರು ಹೇಳ್ತಾರೆ, ಇಲ್ಲ ಸರ್ ನೀವು ಹೋಗಿ, ಬೇಡ ನಾವೆಲ್ಲ ಮಾಡಿಬಿಟ್ಟು ನಿಮಗೆ ಸಂಜೆಗೆ ಫೋನ್ ಮಾಡ್ತೀವಿ, ತೊಗೊಂಡು ಬಂದು ಗಾಡಿ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಅಷ್ಟೇ ಹೇಳ್ತಾರೆ. ನೋಡಿದ್ರೆ ಈ ಥರ ಎಲ್ಲ ಹಿಂದೆ ಆಟ ಆಡ್ತಾರೆ ಅವರು.
ಹೇಳಿ ನೀವೇ ಹೇಳಿ. ಮತ್ತು ಜಿ ಎಸ್ ಟಿ ಬ್ರದರ್, ಜಿ ಎಸ್ ಟಿ ನನಗೆ 7,500 ನನ್ನ ಗಾಡಿ ಬರೀ ಕೆಲಸ ಇರೋದೆ 6,500. 6,000 ಅಲ್ಲ ಸಾರಿ 5,500. 5,500 5,000 ಅಂದ್ಕೊಳ್ಳಿ. 5,000 ಬರೀ ನನ್ನ ಗಾಡಿ ಕೆಲಸ. ಬೋಳಿ ಮಕ್ಕಳು ಅವ್ರಿಗೆ 1,000 ರೂಪಾಯಿ ಚಾರ್ಜಸ್ಸು, ಮತ್ತು ಜಿ ಎಸ್ ಟಿ ಅದು ಯಾವುದೋ ಸಿ ಎಸ್ ಟಿ ಆಳು ಮುಳು ಅಂದ್ಕೊಂಡು ಅದಕ್ಕೆ 1,000 ಹಾಕ್ತಾರೆ. ಟೋಟಲಿ ಅಲ್ಲೇ 2,500 ಎಕ್ಸ್ಟ್ರಾ ಕೊಟ್ಟಂಗೆ ಆಗ್ತಿತ್ತು ನಾನು ಅವ್ರಿಗೆ. ಅದು 2,000 ಉಳಿಸ್ಕೊಂಡಿರೋದು ಅಷ್ಟೇ. ಅದಕ್ಕೆ ಏನು ಡಿಫ್ರೆನ್ಸ್ ಇಲ್ಲ. ಇವನು ಮುಂದೆ ಕುಂತ್ಕೊಂಡು ಮಾಡ್ದೆ. ಮತ್ತು ಅವ್ರಿಗೆ ಅದೇನೋ ಬ್ಯಾರಲ್ ಗಟ್ಟಲೆ ಆಯಿಲ್ ಬರುತ್ತೆ ಅವ್ರಿಗೆ, ಈ ಇಂಜನ್ ಆಯಿಲ್ಗಳೆಲ್ಲ ಎಲ್ಲ ಕೆ ಟಿ ಎಮ್ಸ್ಗೂ ಒಂದು ಇಂಜನ್ ಆಯಿಲ್ ಹಾಕೋದವರು. ಆ ಇಂಜನ್ ಆಯಿಲ್ ಅಷ್ಟು ತಾಕೋದು ಇರೋಲ್ಲ. ಸೊ ಅದಕ್ಕೆ ಇವನು ಮೋಟಲ್ದು ಬರುತ್ತಲ್ಲ, ಮೋಟಲ್ 700 ಏನೋ ಇದೆ, ಅದು ಅವ್ರಿಗೆ ಗೊತ್ತು. ನಾನು ಅದು ಬಾಕ್ಸ್ದು ಫೋಟೋ ಹಾಕ್ತಿರ್ತೀನಿ ಸೈಡ್ಗೆ ನೋಡಿ, ಅದು ಹಾಕಿದ್ದು. ಸೊ ಒಳ್ಳೆ ಪಿಕಪ್ ಮಾತ್ರ. ನಾನು ಇದು 3 ಡೇಸ್ ಆದಮೇಲೆ ವಿಡಿಯೋ ಮಾಡ್ತಾ ಇರೋದು, ಸ್ವಲ್ಪ ಟೈಮ್ ಸಿಗಲಿಲ್ಲ ನನಗೂ. ಸೊ 3 ಡೇಸ್ ಆದಮೇಲೆ ವಿಡಿಯೋ ಮಾಡ್ತಿರೋದು. ಒಳ್ಳೆ ಪಿಕಪ್ಪು, ಒಳ್ಳೆ ಪರ್ಫಾರ್ಮೆನ್ಸು ಮುಂಚೆಗಿಂತ. ಅದು ಏರ್ ಫಿಲ್ಟರ್ ಬೇರೆ ಚೇಂಜ್ ಮಾಡಿಬಿಟ್ಟಿದ್ದೀವಲ್ಲ, ಸೊ ಪಿಕಪ್ ಹಂಗೆ ಎತ್ತಿ ಕೊಡ್ತಾಯಿದೆ. ಅಷ್ಟು ಚೆನ್ನಾಗಿದೆ ಪಿಕಪ್ಪು. ನಿಮ್ಗೆ ತೋರಿಸ್ಬೇಕಂದ್ರೆ ಹೆವಿ ಮಳೆ ಹೊಡಿತಾ ಇದೆ. ಸೊ ಮಳೆ ನಿಲ್ಲೋ ತನಕ ಏನಿಲ್ಲ. ಮುಂಚೆ ನಾನು ಅಲ್ಲಿ ಸರ್ವಿಸ್ ಮಾಡಿಸಿದಾಗ ಸ್ವಲ್ಪ ವಿಡಿಯೋಸ್ ಮಾಡಿದ್ದೆ, ನೋಡಿಕೊಂಡು ಬರೋಣ ಬನ್ನಿ. ಸಸ್ಪೆನ್ಸ್ ಅದೆಲ್ಲ ಓಕೆ ಇತ್ತು, ಮತ್ತು ಆಯಿಲ್ ಚೇಂಜ್ ಎಲ್ಲ ಓಕೆ, ಎಲ್ಲ ಕಂಪ್ಲೀಟ್ ಆಯಿತು. ಇವಾಗ ಏನಿದ್ರು ಓಡಿಸೋದು ತಗೊಂಡು ಹೋಗೋದು ಅಷ್ಟೇ ಕೆಲಸ. ಸೊ ಬನ್ನಿ ನೋಡೋಣ, ಟ್ರಯಲ್ಲು ಒಂದ್ಸಲ ಹೋಗಿ ಬರೋಣ. ಸದ್ಯ ನಮಗೆ ಮನೆಗೆ ಹೋಗೋ ಸಮಯ ಬಂತು. ಇವಾಗ ಮಳೆ ಒಂಚೂರು ಕಡಿಮೆ ಆಗೈತೆ. ಸೊ ಪೂರಾ ಜಲಪಾತ ಆಗ್ಬಿಟ್ಟೈತೆ, ಜಲಪಾತರು ಅಲ್ಲಿ ನೋಡಿ, ಅಲ್ಲಿ ಫುಲ್ಲು ನೀರು ತುಂಬ್ಕೊಂಡ್ಬಿಟ್ಟೈತೆ. ಹೋಗೋಣ ನಡೀರಿ ಫ್ರೆಂಡ್ಸ್. ಆ ಕಡೆ ಕಾಲು ಹಾಕಕ್ಕೆ ಬರೋಲ್ಲ, ನೀರು ತುಂಬ. ಬಾಬ್ರೆ, ನೀನು ತಣ್ಣ ಗಾಳಿಗೆ ಬರು, ಇಲ್ಲೇ ಮಲ್ಕೊಂಬಿಡಂಗೆ ಆಗೋಯ್ತೆ. ಇಷ್ಟು ದಿನ ಸೆಕೆ 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 ಸಾಕಾಗೋಗಿತ್ತು ಗುರು. ಯಾವಾಗ ಮಳೆ ಬರುತ್ತೆ, ಯಾವಾಗ ನೋಡ್ತೀವಿ ಅನ್ನೋಂಗೆ ಆಗೋಗಿತ್ತು. ಸದ್ಯ ದೇವ್ರು ಕೇಳಿಸ್ಕೊಂಡ. ನಡೀರಿ. ಬಾಬ್ರೆ, ಮೊದಲು ಮನೆಗೆ ಸೇರ್ಕೋಬೇಕಪ್ಪ ಫಸ್ಟು. ಸೊ ಬನ್ನಿ ಫ್ರೆಂಡ್ಸ್, ಮಳೆಯಲ್ಲಿ ಒಂಚೂರು ನೆನೆಯೋಣ. ಇದಕ್ಕೆ ಹಿಂದೆ ಟೈರ್ಗೆ ಮಡ್ಗಾಡಿಲ್ಲ ಗುರು, ತೆಗ್ದು ಹಾಕಿದ್ದೀನಿ. ಮಳೆ ಬರುತ್ತೆ ಅಂತ ಯಾರಿಗೆ ಗೊತ್ತು.
ನಿನ್ನೆನೇ ಅನಿಸ್ತಿತ್ತು ಮಳೆ ಮೋಸ್ಟ್ಲಿ ಬರಬಹುದು ಅಂತ. ನಾನು ಇನ್ನೇನು ಬರುತ್ತೆ ಬಿಡೋ, ಕರೆಕ್ಟಾಗಿ ಬರ್ತಾಯಿಲ್ಲಲ್ಲ ಅಂದ್ಬಿಟ್ಟು ಬಿಟ್ಟೆ. ನೋಡಿ ಸಿಡಿತೈತೆ ಏನು ಕತೆ, ಬಂದೈತೆ ಬರ್ತೈತೆ ಏನಪ್ಪ. ಮರ ಎಲ್ಲ ಬಿದ್ದೋಗ್ಬಿಟ್ಟಿದೆ. ಅಯ್ಯೋ ಯಾವುದೊಬ್ರು ಇವಾಗ ಇರೋದು ಬಿದ್ದುಬಿಟ್ಟು ಇಷ್ಟೊಂದೆಲ್ಲ ಗಾಳಿ ಬಂತ ಇಲ್ಲಿ. ಅಲ್ಲೇನಿರಲಿಲ್ವಲ್ಲ. ಅಯ್ಯಪ್ಪ ಏನು ಹೇಳಿ, ಒಳ್ಳೆ ಚೆನ್ನಾಗಿ ಮಳೆ ಬಂತು ಗುರು. ಎಷ್ಟು ಗಂಟೆಗೆ ಬಂದಿದ್ದು ಗೊತ್ತಾ ಮಳೆ? 2 ಗಂಟೆಗೆ ಸ್ಟಾರ್ಟ್ ಆಗಿದ್ದು, 3 ಗಂಟೆ ನಾನು ಇಲ್ಲೇ ನಿಂತ್ಕೊಂಡು ಕಾಲೆಲ್ಲ ನೋವು ಬಂತು ಗುರು. ಅಷ್ಟೊಂದು ಮಳೆ ಬಂತು. ಅದು ಸಖತ್ತಾಗಿ ಬಂತು ಮಳೆ. ನೋಡಿ ಇದು ಏನು ಗುರು, ಮೈ ಗಾಡ್, ಯಾವ ನದಿಯಪ್ಪ ಇದು? ಈ ಪಾಟು ಹರಿತೈತೆ ಗುರು. ನೋಡಿ ಒಂಚೂರು ಹಿಂಗೂ ಬರುತ್ತಾ ಬೆಂಗಳೂರಲ್ಲಿ ಮಳೆ? ಅವಾಗೆಲ್ಲ ಇದ್ದಲ್ಲ. ಅಲ್ಲೆಲ್ಲ ನೀರು ತುಂಬ್ಕೊಂಡ್ಬಿಟ್ಟಿದೆ ಗುರು. ಓ ಮೈ ಗಾಡ್, ಓ ಸೀದಾ ಬರಪ್ಪ ತಂದೆ. ಅಯ್ಯೋ ನನ್ನ ಗಾಡಿ ಅರ್ಧ ಮುಳುಗಿ ಹೋಯ್ತು ಬಾಪ್ರೆ ಒಳ್ಳೆ ಮಳೆಯಲ್ಲಿ. ಅಯ್ಯೋ ದೇವ್ಡ, ರೋಡೇ ಕಾಣ್ತಿಲ್ಲ, ಫುಲ್ಲು ರೋಡೆಲ್ಲ ನೀರಾಗಿ ಹೋಗ್ಬಿಟ್ಟಿದೆ. ಯಾರೋ KTM ಅಂತೆ. ಹುಡುಗರಿಗೆ ಅದಂತಾರೆ ಏನೋ ಕ್ರೇಜು. ನಾವು ಈ ಟೈಮಲ್ಲೆಲ್ಲ ಅದೇನಂತಾರೆ, ಹಡಗು ಹಾಳೆಯಿಂದ ಅಡುಗೆ ಮಾಡ್ಬಿಟ್ಟು ಬಿಡ್ತಿದ್ವಲ್ಲ, ಅವನ ಬಿಟ್ಟವನಲ್ಲಿ ಎಲ್ಲ ಯಾವುದೇನೋ ಐತೆ ಗುರು. ಏನು ಗುರು, ಅರ್ಧ ಗಾಡಿನ ಮುಳುಗೋಗೈತಲ್ಲಪ್ಪ. ಏನು ಅಷ್ಟೊಂದು ನೀರಿದು ಯಪ್ಪ. ಎಲ್ಲ ಕಡೆ ಆಯಿತು ಬನ್ನಿ, ಇವಾಗ ಎಲ್ಲ ನೀರಿನ ಪ್ರಾಬ್ಲಮ್ ಹೋಗ್ಬಿಡುತ್ತೆ. ಮಳೆನೇ ಬಂತಲ್ಲ ಇನ್ನೇನು. ಸೊ ಚೆನ್ನಾಗಿ ಮಳೆ ಬಂತಪ್ಪ, ಸಾಕುತ್ತೆ ಹೇಳ. ಗೊತ್ತಿಲ್ಲ ಕರೆಕ್ಟಾಗಿ ಬ್ಲಾಗಿಂಗ್ ಆಗ್ತಾಯಿದೆಯೋ ಇಲ್ವೋ ಅಂತ. ಇಳಿದ್ಬಿಟ್ರೆ ಹೋದ್ಮೇಲೆ ಗೊತ್ತಾಗುತ್ತೆ ನೋಡಿದ್ರೆ. ಅಬ್ಬಾಗೆ ರಾಡಿ ಸಿಡಿತೈತಿ ಗುರು. ಸ್ಲೋ ಆಗಿ ಹೋಗ್ಬೇಕು. ಸ್ಲೋ ಹೋಗೋಣ ಸ್ಪೀಡಾಗಿ. ಯಾರಪ್ಪ ಇಂಥದ್ರಲ್ಲಿ ರಿವರ್ಸ್ ಹೊಡಿತವನೆ. ಓ ಮೈ ಗಾಡ್, ಟ್ರಕ್ ಈಸ್ ಕಮಿಂಗ್. ಇಲ್ಲಿ ಹಾಕೊಂಡಿದ್ದಾನೆ. ಬನ್ನಿ, ನಮ್ಮ ಹಳೆಯ ನೆನಪುಗಳು ಇಲ್ಲಿ. ಸೊ ಇಲ್ಲಿಗೆ ಮುಕ್ತಾಯ ಮಾಡೋಣ ಫ್ರೆಂಡ್ಸ್. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ನೋಡೋಣ, ನೆಕ್ಸ್ಟ್ ಬ್ಲಾಗಿಂಗಿಗೆ ಆದಷ್ಟು ಬೇಗ ಆಗಕ್ಕೆ ಟ್ರೈ ಮಾಡ್ತೀನಿ. ಸೊ ಟಾಟಾ, ಬಾಯ್ ಬಾಯ್.